ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ರವಿಶಂಕರ್ ಕಣ್ಣುಗಳಲ್ಲಿ ಆ ದಿನ ತುಂಬಾ ಸಂತೋಷವಿತ್ತು. ಅವನ ಮುಖದಲ್ಲಿ ಸಂತೋಷಕ್ಕಿಂತಲೂ ಹೆಮ್ಮೆ ಎದ್ದು ಕಾಣಿಸ್ತಾ ಇತ್ತು. ಈಗ ಆ ಊರಿನಲ್ಲಿ ಕೇವಲ ಅವನ ಮದುವೆಯ ವಿಷಯ ಮಾತ್ರ ಚರ್ಚೆ ಆಗ್ತಾ ಇತ್ತು. ಯಾಕೆಂದ್ರೆ ರವಿ ಸಾಹುಕಾರ ಮಾತ್ರ ಅಲ್ಲ, ನೋಡಲು ಕೂಡ ತುಂಬಾ ಸುಂದರವಾಗಿದ್ದ. ವಿದೇಶದಿಂದ ಓದಿ ಬಂದವನು. ಅವನು ತನ್ನನ್ನು ತಾನು ಎಲ್ಲರಿಗಿಂತಲೂ ಮಿಗಿಲಾದವನು, ಅದೃಷ್ಟವಂತ ಅಂತ ಅಂದುಕೊಳ್ತಾ ಇದ್ದ. ರವಿ ಯಾವ ಮದುಮಗಳಿಗಾಗಿ ಎದುರು ನೋಡ್ತಾ ಇದ್ನೋ ಅವಳ ಹೆಸರು ರೂಪ. ಹೆಸರಿಗೆ ತಕ್ಕಂತೆ ನೋಡಲು ತುಂಬಾ ಸುಂದರವಾದ ಹೆಣ್ಣು, ವಿಶ್ವ ಸುಂದರಿಯ ಹಾಗೆ ಕಾಣಿಸ್ತಾ ಇದ್ಲು. 2 ತಿಂಗಳ ಮೊದಲು ಈ ಸಂಬಂಧ ಫಿಕ್ಸ್ ಆಗಿತ್ತು. ಆಗಿನಿಂದ ರವಿಯ ಕನಸಿನಲ್ಲೂ ಕೇವಲ ಅವಳ ರೂಪವೇ ಬರ್ತಾ ಇತ್ತು. ಮದುವೆ ತುಂಬಾ ಅದ್ದೂರಿಯಾಗಿ ನಡೆದಿತ್ತು. ಎಲ್ಲ ಜನ ಹೇಳ್ತಾ ಇದ್ರು, ರವಿಯ ಜೀವನ ಇನ್ನು ಉಜ್ವಲವಾಗಿರುತ್ತೆ, ಅವನು ತುಂಬಾ ಅದೃಷ್ಟವಂತ ಅಂತ. ಆದ್ರೆ ರವಿಯ ರೂಮು ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಮಂದ ಬೆಳಕಿನಲ್ಲಿ ಮದುಮಗಳು ಮಂಚದ ಮೇಲೆ ಕುಳಿತುಕೊಂಡಿದ್ಲು. ಅವಳ ಪೂರ್ತಿ ಮೈ ಮುಚ್ಚಲಾಗಿತ್ತು. ಅವಳ ಮುಖದ ಮೇಲೆ ಸೆರಗನ್ನು ಹೊದಿಸಲಾಗಿತ್ತು. ರವಿ ಎಷ್ಟೋ ಸಂತೋಷದಿಂದ ನಿಧಾನವಾಗಿ ತನ್ನ ಹೆಂಡತಿಯ ಬಳಿ ಬಂದು ತುಂಬಾ ಪ್ರೀತಿಯಿಂದ ಹೇಳ್ತಾನೆ, ಕೊನೆಗೂ ನನ್ನ ರೂಪ ನನ್ನವಳಾದ್ಲು ಅಂತ. ರವಿ ಈಗ ತನ್ನ ಹೆಂಡತಿಯ ಮುಖದ ಮೇಲಿದ್ದ ಸೆರಗನ್ನು ಸರಿಸಿದಾಗ ಒಂದು ಕ್ಷಣ ಅವನ ಉಸಿರೇ ನಿಂತಂತಾಗ್ಬಿಟ್ಟಿತು. ಅವನ ಹೃದಯ ಹೊಡೆದುಕೊಳ್ಳುವುದನ್ನೇ ಮರೆತು ಬಿಟ್ಟಿತು. ಅವನಿಗೆ ಎದುರುಗಡೆ ಇದ್ದ ಆ ಮುಖ ಅದು ಸುಂದರಿಯಾದ ರೂಪ ಮುಖ ಆಗಿರಲಿಲ್ಲ. ಅವಳ ಮುಖದಲ್ಲಿ ಯಾವುದೇ ರೀತಿಯ ಬಣ್ಣ ಕೂಡ ಕಾಣಿಸ್ತಾ ಇರಲಿಲ್ಲ, ಕೇವಲ ಕಪ್ಪು ಬಣ್ಣ. ಆ ಮುಖದಲ್ಲಿ ಎಷ್ಟೊಂದು ಭಯವಿತ್ತು. ಅವಳು ನಡುಗುತ್ತಾ ಕುಳಿತುಕೊಂಡಿದ್ಲು. ಆಕೆಯನ್ನು ನೋಡಿ ರವಿ ಒಂದು ಕ್ಷಣ ಗಾಬರಿಯಿಂದ ಹಿಂದೆ ಸರಿದಾನೆ. ಅವನು ಈಗ ಕೋಪವಾಗಿ ಕೂಗಾಡ್ತಾ ಇದ್ದ, ಏಯ್, ನೀನು ಯಾರು? ಇಲ್ಲಿಗೆ ಹೇಗೆ ಬಂದೆ? ಆ ಹುಡುಗಿ ತಲೆ ಬಗ್ಗಿಸಿಕೊಂಡು ಅಳುವ ಧ್ವನಿಯಲ್ಲೇ ಹೇಳಿದ್ಲು, ನಾನು ಸಾವಿತ್ರಿ. ರವಿ ಕೋಪದಿಂದ ಕುದಿತಾ ಇದ್ದ. ಅವನು ಈಗ ಕೋಪವಾಗಿ ಕೇಳ್ತಾನೆ, ನನ್ನ ರೂಪ ಎಲ್ಲಿದ್ದಾಳೆ? ನೀನು ಅವಳ ಜೊತೆ ಏನ್ ಮಾಡ್ದೆ? ನಾನು ಅವಳ ಜೊತೆ ತಾನೇ ಮದುವೆ ಮಾಡಿಕೊಂಡಿದ್ದು. ಇದೆಲ್ಲ ಏನ್ ತಮಾಷೆ ನಡೀತಾ ಇದೆ ಇಲ್ಲಿ? ಸಾವಿತ್ರಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿತಾ ಇತ್ತು. ಅವಳು ಅಳುತ್ತಾ, ನಾನು ರೂಪಾಳ ದೊಡ್ಡ ಅಕ್ಕ ಅಂತ ಹೇಳ್ತಾಳೆ. ರವಿ ಈಗ ಕಠೋರವಾಗಿ ನಗುತ್ತಾ, ಏನು ಅಕ್ಕನ? ಇದು ಮೋಸ. ಸಾವಿತ್ರಿ ಅಳುತ್ತಾ, ಮೋಸ ಕೇವಲ ನಿಮ್ಮ ಜೊತೆ ಮಾತ್ರವಲ್ಲ, ನನ್ನ ಜೊತೆ ಕೂಡ ಆಗಿದೆ. ಬಾಯಿ ಮುಚ್ಕೊಂಡು ಬೇಗ ಬೇಗ ಸತ್ಯವನ್ನು ಹೇಳು. ಇಷ್ಟಕ್ಕೂ ನೀನು ಏನ್ ಹೇಳ್ಬೇಕು ಅಂದುಕೊಂಡಿದ್ಯಾ? ಸಾವಿತ್ರಿ ಅಳುತ್ತಲೇ ಹೇಳಿದ್ಲು, ರೂಪ ಒಬ್ಬ ಬಡ ಯುವಕನನ್ನು ತುಂಬಾ ಪ್ರೀತಿಸ್ತಾ ಇದ್ಲು. ನಿಮ್ಮ ಸಂಬಂಧ ಬಂದಾಗ ನಿಮ್ಮ ಆಸ್ತಿಯನ್ನು ನೋಡಿ ಅಪ್ಪ ಈ ಸಂಬಂಧವನ್ನು ಒಪ್ಕೊಬಿಟ್ರು. ಆದರೆ ನಿಮ್ಮ ಸಂಬಂಧ ರೂಪಾಗೆ ಒಂದು ಚೂರು ಇಷ್ಟವಿರಲಿಲ್ಲ. ಅವಳು ಪ್ರತಿದಿನ ಹೇಳ್ತಾ ಇದ್ಲು, ನನಗೆ ಈ ಸಂಬಂಧ ಇಷ್ಟವಿಲ್ಲ ಅಂತ. ಆದರೆ ಯಾರು ಅವಳ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ. ಆದ್ದರಿಂದ ಬೇರೆ ದಾರಿ ಇಲ್ಲದೆ ಮದುವೆಯ ಹಿಂದಿನ ರಾತ್ರಿ ಅವಳು ತನ್ನ ಪ್ರಿಯಕರನೊಂದಿಗೆ ಮನೆ ಬಿಟ್ಟು ಓಡಿ ಹೋದ್ಲು. ಒಂದು ಪತ್ರವನ್ನು ಬರೆದಿಟ್ಟು ಆ ಪತ್ರದಲ್ಲಿ ಈ ರೀತಿ ಬರೆದಿದ್ಲು, ಇನ್ನು ಯಾವತ್ತೂ ನಾನು ಈ ಮನೆಗೆ ವಾಪಸ್ ಬರೋದಿಲ್ಲ, ನನ್ನನ್ನು ಹುಡುಕಬೇಡಿ ಅಂತ. ರವಿಗೆ ಅನ್ನಿಸ್ತಾ ಇತ್ತು, ಅವನ ಗೌರವ ಮರ್ಯಾದೆ ಎಲ್ಲ ಹರಾಜು ಹಾಕಿದ್ದಾರೆ ಅಂತ ಹೇಳಿ. ರವಿ ಕೋಪವಾಗಿ ಕೇಳ್ತಾನೆ, ಇಷ್ಟಕ್ಕೂ ನಿನ್ನನ್ನು ಇಲ್ಲಿ ಯಾಕೆ ಕೂರಿಸಿದ್ದಾರೆ? ಸಾವಿತ್ರಿ ತಲೆ ಬಗ್ಗಿಸಿಕೊಂಡೇ ಹೇಳ್ತಾಳೆ, ಯಾಕಂದ್ರೆ ನಾನು ಕಪ್ಪಗಿದ್ದೇನೆ. ಅಪ್ಪ ಹೇಳ್ತಾ ಇದ್ರು, ಇಂತಹ ಹುಡುಗಿಯನ್ನು ಯಾರು ತಾನೇ ಮದುವೆ ಮಾಡ್ಕೊಳ್ತಾರೆ? ನೀನು ಅವಳ ಜಾಗದಲ್ಲಿ ಕುಳಿತುಕೋ, ಇಲ್ಲದೆ ಇದ್ರೆ ಆತ್ಮಹತ್ಯೆ ಮಾಡಿಕೊಂಡು ಸಾಯಿ ಅಂತ ಹೇಳ್ತಾ ಇದ್ರು. ನೀವೇನಾದ್ರೂ ಈಗ ನನ್ನನ್ನು ವಾಪಸ್ ಕಳುಹಿಸಿಬಿಟ್ರೆ ಅವರು ನನ್ನನ್ನು ನಿಜವಾಗಿಯೂ ಕೊಂದು ಹಾಕ್ತಾರೆ. ನನ್ನ ಪ್ರಾಣವನ್ನು ಉಳಿಸಿ. ನಾನು ನಿಮ್ಮ ಹೆಂಡತಿಯಾಗಿ ಅಲ್ಲ, ಈ ಮನೆಯ ಕೆಲಸದವಳಾಗಿ ಇಲ್ಲೇ ಇರ್ತೀನಿ. ಮನೆಯ ಎಲ್ಲ ಕೆಲಸವನ್ನು ಮಾಡ್ತೀನಿ ಅಂತ ಕೇಳ್ಕೊಳ್ತಾ ಇದ್ಲು. ಅಲ್ಲಿ ಸ್ವಲ್ಪ ಸಮಯ ಮೌನ ಆವರಿಸಿತ್ತು. ರವಿ ತುಂಬಾ ಸಮಯ ಅವಳನ್ನೇ ನೋಡ್ತಾ ನಿಂತ್ಕೊಂಡಿದ್ದ. ಆ ಕಪ್ಪು ಬಣ್ಣವನ್ನು, ಆ ಮುಖವನ್ನು ಅವನಿಂದ ಅರಗಿಸಿಕೊಳ್ಳಲೇ ಆಗ್ಲಿಲ್ಲ. ನಂತರ ಅವನು ಶಾಂತವಾಗಿ ಕಠೋರವಾಗಿ ಹೇಳ್ತಾನೆ, ಈ ರಾತ್ರಿ ನೀನು ಈ ರೂಮಿನಿಂದ ಹೊರಗೆ ಹೋಗೋದಿಲ್ಲ. ಆದ್ರೆ ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋ, ಇದು ನಿನಗಾಗಿ ಅಲ್ಲ. ಎಲ್ಲ ಜನರ ಮುಂದೆ ಅವಮಾನವಾಗಲು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ಎಲ್ಲರ ಮುಂದೆ ನೀನು ನನ್ನ ಹೆಂಡತಿ ಅಷ್ಟೇ, ಆದ್ರೆ ನೀನು ಯಾವತ್ತೂ ನನ್ನ ಹೆಂಡತಿ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಬೆಳಿಗ್ಗೆ ರೂಮಿನ ಬಾಗಿಲು ತೆಗೆದಾಗ ರವಿಯ ಅಮ್ಮ ಸರೋಜಮ್ಮ ಅವರು ಒಳಗಡೆ ಬರ್ತಾರೆ. ಅವರ ಮೊದಲ ನೋಟದಲ್ಲಿಯೇ ಎಲ್ಲ ಸತ್ಯ ಅವರ ಕಣ್ಣ ಮುಂದೆ ಬಂದಿತ್ತು. ಅವರು ಎಷ್ಟೋ ಕೋಪದಿಂದ ಹೇಳ್ತಾರೆ, ಇವಳು ರೂಪ ಅಲ್ಲ,
ರವಿ ಸ್ವಲ್ಪ ಕೂಡ ಯೋಚನೆ ಮಾಡದೆ ಧೈರ್ಯವಾಗಿ ಹೇಳ್ತಾನೆ, ಅಮ್ಮ, ನಾನು ಬೇಕಂತಲೇ ಸಾವಿತ್ರಿಯನ್ನು ಮದುವೆ ಮಾಡಿಕೊಂಡೆ. ಯಾಕಂದ್ರೆ ಅವಳು ತುಂಬಾ ಬುದ್ಧಿವಂತೆ, ಅದೃಷ್ಟವಂತೆ ಕೂಡ. ಸರೋಜಮ್ಮ ಏನು ಮಾತನಾಡಲಿಲ್ಲ. ಆಕೆ ಸೈಲೆಂಟ್ ಆಗಿ ಆ ರೂಮಿನಿಂದ ಹೊರಗಡೆ ಬಂದುಬಿಟ್ರು. ಅಮ್ಮ ಹೋದ ನಂತರ ರವಿ ಹೇಳ್ತಾನೆ, ನೀನು ಈ ಮನೆಯಲ್ಲೇನೋ ಇರ್ತೀಯ, ಆದ್ರೆ ಒಂದು ಮಾತು ಚೆನ್ನಾಗಿ ನೆನಪಿರ್ಲಿ, ನಿನ್ನ ಜಾಗ ಈ ಮನೆಯಲ್ಲಿ ನನ್ನ ಹೆಂಡತಿಯಾಗಿಯೋ ಅಥವಾ ಸೊಸೆಯಾಗಿಯೋ ಅಲ್ಲ, ಕೇವಲ ಈ ಮನೆಯ ಕೆಲಸದವಳಾಗಿ ಮಾತ್ರ. ಸಾವಿತ್ರಿ ಅಲ್ಲೇ ನಿಂತುಕೊಂಡಿದ್ಲು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳ ಮನಸ್ಸಿನಲ್ಲಿ ಎಷ್ಟೋ ಭಯ ತುಂಬಿಕೊಂಡಿತ್ತು. ಅವಳಿಗೆ ಚೆನ್ನಾಗಿ ಅರ್ಥವಾಗಿತ್ತು, ನನ್ನ ಮದುವೆ ನಡೆದಿಲ್ಲ, ಇಲ್ಲಿ ನನಗೆ ಶಿಕ್ಷೆ ಶುರುವಾಗಿದೆ ಅಂತ. ಸಾವಿತ್ರಿ ಆ ರೂಮಿನ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ಲು. ಯಾಕಂದ್ರೆ ರವಿ ಅವಳನ್ನು ಮಂಚದ ಮೇಲೆ ಕುಳಿತುಕೊಳ್ಳಲು ಅನುಮತಿ ಕೊಟ್ಟಿರಲಿಲ್ಲ. ಆಗಲೇ ಹೊರಗಿನಿಂದ ಪಾತ್ರೆಗಳ ಶಬ್ದ ಜೋರು ಜೋರಾಗಿ ಕೇಳಿಸ್ತಾ ಇತ್ತು. ಸರೋಜಮ್ಮ ಕಠಿಣವಾಗಿ ಹೇಳ್ತಾ ಇದ್ರು, ಏಯ್ ಕಪ್ಪು ಮುಖದವಳೆ, ಇನ್ನು ಮಲ್ಕೊಂಡಿದ್ಯಾ? ಸಾವಿತ್ರಿ ಶಾಕ್ ಆಗ್ಬಿಟ್ಟಿದ್ಲು. ಆ ಮನೆಯಲ್ಲಿ ಅವಳಿಗೆ ಇನ್ನು ಮೊದಲನೆಯ ದಿನವಾಗಿತ್ತು. ಈ ಮನೆಯಲ್ಲಿ ಅವಳನ್ನು ಮೊದಲ ಬಾರಿ ಕರೀತಾ ಇರೋದು. ಅವಳ ಹೆಸರಿನಿಂದ ಅಲ್ಲ, ಸೊಸೆ ಅಂತ ಕೂಡ ಅಲ್ಲ, ಮಗಳು ಅಂತನೂ ಅಲ್ಲ, ಕಪ್ಪು ಮುಖದವಳೆ ಅಂತ. ಅವಳು ತಕ್ಷಣ ಹೊರಗೆ ಬರ್ತಾಳೆ, ತಲೆ ಬಗ್ಗಿಸಿಕೊಂಡು. ಸರೋಜಮ್ಮ ಮುಖ ತಿರುಗಿಸಿಕೊಂಡು, ಆ ದೇವರಿಗೆ ಗೊತ್ತಾಗಬೇಕು ನಮ್ಮ ಮನೆಗೆ ಇದೇನು ದರಿದ್ರ ಬಂದಿದೆ ಅಂತ. ಅವರು ಈಗ ಪೊರಕೆಯನ್ನು ತೆಗೆದು ಅವಳ ಮುಂದೆ ಹಾಕಿ ಪೂರ್ತಿ ಮನೆಯನ್ನು ಸ್ವಚ್ಛ ಮಾಡು ಅಂತ ಹೇಳ್ತಾರೆ. ಏಯ್, ನೀನು ಯಾವುದೇ ಕಾರಣಕ್ಕೂ ಕನ್ನಡಿಯ ಮುಂದೆ ನಿಂತ್ಕೋಬೇಡ, ನಿಂತುಕೊಂಡ್ರು ನಿನ್ನ ಬಣ್ಣ ಏನು ಬೆಳ್ಳಕ್ಕಾಗೋದಿಲ್ಲ ಅಂತ ಕೊಂಕು ಮಾತುಗಳನ್ನ ಹೇಳ್ತಾರೆ. ಸಾವಿತ್ರಿ ಏನೂ ಮಾತನಾಡಲಿಲ್ಲ. ಸೈಲೆಂಟ್ ಆಗಿ ಅವರು ಹೇಳಿದ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ಆ ಮನೆಯಲ್ಲಿ ನೀನು ಹೇಗಿದ್ದೀಯಾ, ಸ್ವಲ್ಪ ಏನಾದರೂ ತಿನ್ನು ಅಥವಾ ನೀರಾದರೂ ಕುಡಿ ಅಂತ ಹೇಳುವವರು ಸಹ ಯಾರೂ ಇರಲಿಲ್ಲ. ಇನ್ನು ರವಿ ತನ್ನ ಹೆಂಡತಿಯನ್ನು ನೋಡಿ ಅವನು ಮುಖ ತಿರುಗಿಸಿಕೊಳ್ತಾನೆ. ಅವನು ಕನಸಿನಲ್ಲಿಯೂ ಆ ಮುಖವನ್ನು ನೋಡಲು ಬಯಸ್ತಾ ಇರಲಿಲ್ಲ. ಆ ದಿನ ಸಾವಿತ್ರಿ ಅಡುಗೆಯನ್ನು ಮಾಡ್ತಾ ಇದ್ಲು. ಅವಳು ರೊಟ್ಟಿಯನ್ನು ಮಾಡಬೇಕಾದ್ರೆ ಒಂದು ರೊಟ್ಟಿ ಸ್ವಲ್ಪ ಸೀದು ಹೋಗಿತ್ತು. ಅದನ್ನು ನೋಡಿ ಸರೋಜಮ್ಮ ಅವರು ಕೋಪವಾಗಿ ಹೇಳ್ತಾರೆ, ನೀನು ಇರೋದೇ ಕಪ್ಪಗೆ, ನಮ್ಮ ಮನೆಗೆ ದರಿದ್ರ ಬಂದ ಹಾಗೆ ಬೇರೆ ಬಂದುಬಿಟ್ಟಿದೆಯಾ? ಅಷ್ಟು ಸಾಲದೆಂಬಂತೆ ಇವುಗಳನ್ನು ಕೂಡ ನಿನ್ನ ಹಾಗೆ ಮಾಡ್ತಾ ಇದೆಯಾ? ಅಷ್ಟರಲ್ಲೇ ಅಕ್ಕಪಕ್ಕದ ಮನೆಯ ಎಲ್ಲ ಹೆಂಗಸರು ಅಲ್ಲಿಗೆ ಬಂದುಬಿಟ್ಟಿದ್ರು. ಎಲ್ಲರ ಕಣ್ಣುಗಳು ಈಗ ನೇರವಾಗಿ ಸಾವಿತ್ರಿಯ ಮುಖದ ಮೇಲೆಯೇ ನಿಂತು ಹೋಗಿದ್ವು. ಅವರೆಲ್ಲರೂ ಈಗ ಗುಸುಗುಸು ಅಂತ ಮಾತನಾಡ್ತಾ ಇದ್ರು. ಇವಳೇನಾ ರವಿಯ ಹೆಂಡತಿ? ಅಯ್ಯೋ, ಇವಳು ಎಷ್ಟೊಂದು ಕಪ್ಪಗಿದ್ದಾಳೆ, ರವಿ ಎಷ್ಟೊಂದು ಸುಂದರವಾಗಿದ್ದಾನೆ, ಹೋಗಿ ಹೋಗಿ ಎಂಥವಳನ್ನು ಮದುವೆ ಮಾಡಿಕೊಂಡಿದ್ದಾನೆ, ಇವರು ನಮ್ಮ ರವಿಗೆ ಖಂಡಿತ ಮೋಸ ಮಾಡಿರ್ಬೇಕು ಅಂತ ಅವರೆಲ್ಲ ಹೇಳ್ತಾ ಇದ್ರು. ಆ ಹೆಂಗಸರ ಮಾತುಗಳು ಅವಳ ಹೃದಯವನ್ನು ಛಿದ್ರ ಛಿದ್ರ ಮಾಡ್ತಾ ಇತ್ತು. ಆದ್ರೂ ಸಾವಿತ್ರಿ ತಲೆ ಬಗ್ಗಿಸಿಕೊಂಡು ಮೌನವಾಗಿ ಕುಳಿತಿದ್ಲು. ಮೌನವಾಗಿ ಇರುವುದನ್ನು ಬಿಟ್ರೆ ಅವಳಿಗೆ ಬೇರೆ ದಾರಿನೇ ಇರಲಿಲ್ಲ. ರಾತ್ರಿ ಸರೋಜಮ್ಮ ಹೇಳ್ತಾರೆ, ಎಲ್ಲ ದನಕರುಗಳಿಗೆ ಹುಲ್ಲನ್ನು ಹಾಕು, ಬಾವಿಯಿಂದ ನೀರನ್ನು ಸೇದಿ ಅವುಗಳಿಗೆ ನೀರನ್ನು ಇಡು. ಆದ್ರೆ ಚೆನ್ನಾಗಿ ನೆನ್ಪಿಟ್ಕೋ, ನಮ್ಮ ಬಾವಿಯ ನೀರನ್ನು ನೀನು ಮರೆತು ಕೂಡ ಕುಡಿಯಬಾರದು, ಇದರಿಂದ ನಮಗೆ ದರಿದ್ರ ಬಂದುಬಿಡುತ್ತೆ. ರಾತ್ರಿ ಎಲ್ಲರೂ ಅವರವರ ರೂಮಿಗೆ ಹೋಗಿ ಮಲಗಿದ್ರೆ ಸಾವಿತ್ರಿಗೆ ಅಡಿಗೆ ಮನೆಯಲ್ಲಿ ಒಂದು ಸಣ್ಣ ಬೆಡ್ಶೀಟನ್ನು ಕೊಡ್ತಾರೆ ಮಲಗಲು. ಅವಳು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾಳೆ. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ಜೊತೆ ಇದಕ್ಕಿಂತಲೂ ಕೆಟ್ಟದಾಗಿ ನಡೆಯಬಹುದಾಗಿತ್ತು ಅಂತ. ಎಲ್ಲರೂ ಮಲಗಿದಾಗ ಸಾವಿತ್ರಿ ಆ ದೇವರನ್ನು ಧ್ಯಾನ ಮಾಡ್ತಾ ಇದ್ಲು. ಅವಳ ಕಣ್ಣುಗಳಿಂದ ನೀರು ನೆಲದ ಮೇಲೆ ಬೀಳ್ತಾ ಇತ್ತು. ಅವಳು ನಡುಗುವ ಧ್ವನಿಯಲ್ಲೇ ಹೇಳ್ತಾ ಇದ್ಲು, ದೇವ್ರೆ, ನಾನು ಕಪ್ಪಗಿದ್ದೇನೆ, ಆದ್ರೆ ನನ್ನ ಹೃದಯ ಮಾತ್ರ ಪರಿಶುದ್ಧವಾಗಿದೆ. ಇದು ನನ್ನ ಪರೀಕ್ಷೆಯಾದ್ರೆ ನನಗೆ ತಾಳ್ಮೆಯನ್ನು ಕೊಡು, ಇದು ನನಗೆ ಶಿಕ್ಷೆಯಾದ್ರೆ ನನಗೆ ಯಾಕೆ ಶಿಕ್ಷೆ ಅಂತ ಆದ್ರೂ ನನಗೆ ಅರ್ಥ ಮಾಡಿಸು ಅಂತ ಕೇಳ್ಕೊಳ್ತಾ ಇದ್ಲು. ಅದೇ ಸಮಯದಲ್ಲಿ ಹೊರಗೆ ಜೋರಾದ ಗಾಳಿ ಬೀಸೋಕೆ ಶುರುವಾಗುತ್ತೆ. ಆ ದೇವರು ಅವಳ ಕಣ್ಣೀರನ್ನು ನೋಡಿದ ಹಾಗೆ, ಅವಳ ಪ್ರಾರ್ಥನೆಯನ್ನು ಕೇಳಿದ ಹಾಗೆ ಅವಳಿಗೆ ಅನ್ನಿಸ್ತಾ ಇತ್ತು. ಮಾರನೇ ದಿನ ಆ ಊರಿನಲ್ಲಿ ಎಲ್ಲರಿಗೂ ಗೊತ್ತಾಗಿ ಹೋಗಿತ್ತು, ರವಿ ಒಬ್ಬ ಬಿಳಿ ಹುಡುಗಿಯನ್ನು ಅಲ್ಲ, ಬದಲಾಗಿ ಕಪ್ಪಗಿರುವ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬಂದಿದ್ದಾನೆ ಅಂತ. ಊರಿನ ಹೆಂಗಸರು ಅವಳನ್ನು ನೋಡಿ ನಗುತ್ತಾ ಆಡಿಕೊಳ್ತಾ ಇದ್ರು. ಇವಳ ಮುಖ ನೋಡಿದ್ರೆ ಕನ್ನಡಿಯೇ ಒಡೆದು ಹೋಗುತ್ತೆ, ಅಷ್ಟೊಂದು ವಿಚಿತ್ರವಾಗಿದ್ದಾಳೆ, ಅಷ್ಟೊಂದು ಕಪ್ಪಗಿದ್ದಾಳೆ ಅಂತ ಹೇಳ್ತಾ ಇದ್ರು. ಆದರೆ ಅದೇ ದಿನ ಒಂದು ವಿಚಿತ್ರವಾದ ಘಟನೆ ನಡೆದು ಹೋಗುತ್ತೆ.
ಊರಿನಲ್ಲಿದ್ದ ಆ ದೊಡ್ಡ ಬಾವಿಯ ನೀರು ಎಷ್ಟೋ ವರ್ಷಗಳಿಂದ ತುಂಬಾ ಉಪ್ಪುಪ್ಪಾಗಿ ಇತ್ತು. ಆ ದಿನ ಇದ್ದಕ್ಕಿದ್ದ ಹಾಗೆ ಆ ನೀರು ತುಂಬಾ ಸಿಹಿಯಾಗಿ ಬದಲಾಗಿ ಬಿಟ್ಟಿತು. ಸರೋಜಮ್ಮ ಅವರ ಮನೆಯಲ್ಲಿ ಯಾವ ಹಸುಗಳು ಹಾಲು ಕೊಡುವುದನ್ನು ನಿಲ್ಲಿಸಿಬಿಟ್ಟಿದ್ವೋ ಆ ಹಸುಗಳು ಕೂಡ ಹಾಲು ಕೊಡಲು ಈಗ ಶುರು ಮಾಡಿದ್ವು. ಸರೋಜಮ್ಮ ಇದನ್ನು ಕೇವಲ ನಮ್ಮ ಅದೃಷ್ಟ ಅಂತ ಹೇಳಿದ್ರು. ಆ ರಾತ್ರಿ ಅವರು ಕುಳಿತು ಯೋಚಿಸ್ತಾನೆ ಇದ್ರು. ಈಗ ಅವರಿಗೆ ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು. ಸಾವಿತ್ರಿ ಏನೂ ಹೇಳ್ತಾ ಇರಲಿಲ್ಲ. ಅವಳು ಕೇವಲ ಸೈಲೆಂಟ್ ಆಗಿ ತನ್ನ ಕೆಲಸ ತಾನು ಮಾಡ್ತಾ ಇದ್ಲು. ಅವಳು ಪ್ರತಿ ರಾತ್ರಿಯೂ ಆ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ಲು, ಅಳುತ್ತಾ. ಮಾರನೆಯ ದಿನದಿಂದ ಆ ಊರಿನಲ್ಲಿ ಗುಸುಗುಸು ಅಂತ ಮಾತುಗಳು ಎದ್ದಿದ್ವು. ಎಷ್ಟೋ ಸಮಯದಿಂದ ರವಿಯವರ ಒಣಗಿ ಹೋಗಿದ್ದ ಹೊಲದಲ್ಲಿ ಹೇಗೆ ನೀರು ಬಂದಿದೆ ಅಂತ. ಅದು ಬಂಜರು ಭೂಮಿ ಅಂತ. ಇಲ್ಲಿ ಯಾವುದೇ ಬೆಳೆ ಬೆಳೀತಾ ಇರಲಿಲ್ಲ. ಅಲ್ಲಿ ಎಷ್ಟೋ ಬೋರುಗಳನ್ನು ಹಾಕ್ಸಿದ್ರು, ಆದ್ರೆ ನೀರು ಮಾತ್ರ ಬರ್ತಾ ಇರಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ 2 ದಿನದಲ್ಲಿ ಈ ರೀತಿ ಹೇಗೆ ಚಮತ್ಕಾರ ಆಯಿತು? ಇವರ ಹೊಲಗದ್ದೆಗಳು ಇಷ್ಟೊಂದು ಹಸಿರಾಗಿ ಹೇಗೆ ಬದಲಾದವು ಅಂತ ಅವರೆಲ್ಲರೂ ಮಾತನಾಡ್ಕೊಳ್ತಾ ಇದ್ರು. ಈ ಮಾತುಗಳನ್ನು ಕೇಳಿ ರವಿ ಖುದ್ದಾಗಿ ಹೋಗ್ತಾನೆ ತನ್ನ ಹೊಲವನ್ನು ನೋಡಲು. ಭೂಮಿಯನ್ನು ನೋಡಿದ ತಕ್ಷಣ ಅವನು ಕೂಡ ಶಾಕ್ ಆಗ್ಬಿಡ್ತಾನೆ. ತಕ್ಷಣ ಅವನು ಕೆಲಸಗಾರರನ್ನು ಕರೆದು ಕೇಳ್ತಾ ಇದ್ದ, ನೀನು ಕುಡಿದ ಮತ್ತಿನಲ್ಲಿ ರಾತ್ರಿ ನೀರನ್ನು ಬಿಟ್ಟಿದೆಯಾ ಅಂತ. ಆದರೆ ಆ ಕೆಲಸಗಾರರು ಪ್ರಮಾಣ ಮಾಡಿ ಹೇಳ್ತಾ ಇದ್ರು, ಯಜಮಾನ್ರೆ, ಆ ದೇವರ ಮೇಳಾನೆ, ನಾವು ಒಂದೇ ಒಂದು ತೊಟ್ಟು ನೀರನ್ನು ಸಹ ಬಿಟ್ಟಿಲ್ಲ. ರವಿ ಈಗ ಸುಮ್ಮನಾಗ್ಬಿಟ್ಟ. ಅವನಿಗೆ ಏನೂ ಅರ್ಥವಾಗ್ತಾ ಇರಲಿಲ್ಲ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಸರೋಜಮ್ಮನಿಗೆ ತುಂಬಾ ಜಾಸ್ತಿ ಜ್ವರ ಬರ್ತಾ ಇತ್ತು. ಡಾಕ್ಟರನ್ನು ಕರೆಸಿ ಔಷಧಿಯನ್ನು ಸಹ ಕೊಡಿಸಲಾಯಿತು. ಆದರೆ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ. ಸಾಯಂಕಾಲದಷ್ಟೊತ್ತಿಗೆ ಆಕೆಯ ಪರಿಸ್ಥಿತಿ ತುಂಬಾ ಬಿಗಡಾಯಿಸ್ತಾ ಇತ್ತು. ಜನರೆಲ್ಲ ಗಾಬರಿಯಿಂದ ಏನ್ ಮಾಡಬೇಕು ಗೊತ್ತಾಗದೆ ಒದ್ದಾಡ್ತಾ ಇದ್ರು. ಆಗಲೇ ಸಾವಿತ್ರಿ ಅಲ್ಲಿಗೆ ಬರ್ತಾಳೆ. ಅವಳ ಕಣ್ಣುಗಳಲ್ಲಿ ಭಯ ಎದ್ದು ಕಾಣಿಸ್ತಾ ಇತ್ತು. ಆದ್ರೆ ಅವಳು ಧೈರ್ಯವಾಗಿ ಹೇಳ್ತಾಳೆ, ಅತ್ತೆ, ನೀವು ಒಪ್ಪಿಕೊಂಡರೆ ನಾನು ಆ ದೇವರನ್ನು ಪ್ರಾರ್ಥಿಸುತ್ತೇನೆ ಅಂತ. ಸರೋಜಮ್ಮನಿಗೆ ಅಷ್ಟೊಂದು ಹುಷಾರಿಲ್ದಿದ್ರು ಅವರು ಹೇಳ್ತಾರೆ, ಬೇಡ ಬೇಡ, ನೀನು ಮೊದಲು ಇಲ್ಲಿಂದ ಹೋಗು. ನಿನ್ನ ಈ ಕಪ್ಪು ಬಾಯಿಂದ ನೀನು ನನಗೆ ಪ್ರಾರ್ಥನೆ ಮಾಡ್ತೀಯಾ ಅಂತ ಕೋಪವಾಗಿ ಹೇಳಿದ್ರು. ಸ್ವಲ್ಪ ಸಮಯದ ನಂತರ ಆಕೆಗೆ ತುಂಬಾ ನೋವು ಜಾಸ್ತಿ ಆದಾಗ ನೋವಿನಿಂದ ಆಕೆ ಕಣ್ಣು ಮುಚ್ಚಿಕೊಂಡು ಅಳ್ತಾ ಇದ್ರು. ಸಾವಿತ್ರಿ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡು ನಿಧಾನವಾಗಿ ಆ ದೇವರ ಬಳಿ ಕೇಳ್ಕೊಳ್ತಾ ಇದ್ದು. ಕೇವಲ ಕೆಲವೇ ನಿಮಿಷಗಳಲ್ಲಿ ಸರೋಜಮ್ಮನ ಆರೋಗ್ಯ ಈಗ ಸುಧಾರಿಸಿತು. ಆಕೆಯ ಜ್ವರ ಪೂರ್ತಿಯಾಗಿ ಕಡಿಮೆಯಾಗಿಬಿಟ್ಟಿತ್ತು. ಡಾಕ್ಟರ್ಗಳು ಕೂಡ ಈಗ ಶಾಕ್ ಆಗಿಬಿಟ್ಟಿದ್ರು, ಇದು ಹೇಗೆ ಸಾಧ್ಯ ಅಂತ. ರಾತ್ರಿ ಅಷ್ಟೊತ್ತಿಗೆ ಆಕೆ ಎದ್ದು ಆರಾಮವಾಗಿ ಓಡಾಡ್ತಾ ಇದ್ರು. ಆ ಮನೆಯಲ್ಲಿ ಇದ್ದ ಎಲ್ಲರಿಗೂ ಅರ್ಥವಾಗಿತ್ತು, ಇದು ಮಾಮೂಲಿ ಮಾತು ಏನೂ ಅಲ್ಲ ಅಂತ. ರವಿ ದೂರ ನಿಂತು ಇದೆಲ್ಲವನ್ನು ನೋಡ್ತಾ ಇದ್ದ. ಕೆಲಸಗಾರರಿಂದ ಈ ಸುದ್ದಿ ಈಗ ಊರಿನಲ್ಲೆಲ್ಲ ಹರಡಿಬಿಟ್ಟಿತ್ತು. ಈಗ ಊರಿನ ಜನ ಮಾತನಾಡ್ಕೊಳ್ತಾ ಇದ್ರು, ಆ ಕಪ್ಪು ಸೊಸೆಯ ಕಾಲ್ಗುಣದಿಂದ ಆ ಮನೆಯಲ್ಲಿ ಅದೃಷ್ಟ ಬಂದಿದೆ ಅಂತ. ಕೆಲವರು ಇದನ್ನು ಆ ದೇವರ ಕೃಪೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಇದನ್ನು ಅದೃಷ್ಟ ಅಂತ ಹೇಳ್ತಾ ಇದ್ರು. ಈ ಮಾತು ರವಿಗೆ ಒಂದು ಚೂರು ಇಷ್ಟವಾಗ್ಲಿಲ್ಲ. ಅವನು ಅಂದುಕೊಳ್ತಾ ಇದ್ದ, ಜನ ನನ್ನನ್ನು ನೋಡಿ ನಗ್ತಾ ಇದ್ದಾರೆ. ನನ್ನ ಹೆಂಡತಿಯನ್ನು ಅವನು ಕೆಲಸದವಳ ರೀತಿ ನೋಡ್ತಾನೆ. ಅವಳೇ ಇವನ ಅದೃಷ್ಟದ ದೇವತೆ ಅಂತ ಮಾತನಾಡ್ತಾ ಇದ್ದಾರೆ ಅಂತ. ಮಾರನೆಯ ದಿನ ರವಿ ತನ್ನ ಹೆಂಡತಿಯನ್ನು ಕರೆದು ಕಠಿಣವಾಗಿ ಹೇಳ್ತಾನೆ, ಇದೆಲ್ಲ ಏನು? ನೀನು ಈ ನಾಟಕವನ್ನು ಇನ್ನು ಸಾಕು ಮಾಡು. ಇಲ್ಲಿಗೆ ನಿಲ್ಲಿಸಿಬಿಡು. ಊರಿನ ಜನ ಎಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಸಾವಿತ್ರಿ ಮೊದಲ ಬಾರಿ ಅವನ ಕಣ್ಣುಗಳಲ್ಲಿ ನೋಡುತ್ತಾ ಧೈರ್ಯವಾಗಿ ಹೇಳಿದ್ಲು, ನಾನು ಏನೂ ಮಾಡ್ತಾ ಇಲ್ಲ. ಇಲ್ಲಿ ನಡೀತಾ ಇರೋದು ಆ ದೇವರು ಮಾಡಿದ್ದು. ಅವಳ ಧೈರ್ಯ ನೋಡಿ ರವಿ ಸುಮ್ಮನಾಗಿ ಬಿಟ್ಟ. ಅವನು ಏನೂ ಮಾತನಾಡಲೇ ಇಲ್ಲ. ಮಾರನೆಯ ದಿನ ಆ ಊರಿನ ಒಬ್ಬ ಮಹಿಳೆಯ ಮಗನಿಗೆ ಹುಷಾರಿಲ್ಲದೆ ಮಲಗಿಬಿಟ್ಟಿರ್ತಾನೆ. ಡಾಕ್ಟರ್ಗಳು ಎಷ್ಟೇ ಔಷಧಿಗಳನ್ನು ಕೊಟ್ಟರು ಆ ಮಗು ಮಾತ್ರ ಎದ್ದೇಳಲೇ ಇಲ್ಲ. ಕೊನೆಗೆ ಆ ಮಹಿಳೆ ಅಳುತ್ತಾ ಸರೋಜಮ್ಮನ ಮನೆಗೆ ಬಂದು ಆಕೆಯನ್ನು ಕೇಳಿಕೊಳ್ತಾ ಇದ್ರು, ಅಮ್ಮ, ನಿಮ್ಮ ಸೊಸೆನ ಕರೀರಿ. ಆಕೆ ಆ ದೇವರನ್ನು ಕೇಳ್ಕೊಂಡ್ರೆ ನನ್ನ ಮಗನಿಗೆ ಬೇಗ ಹುಷಾರಾಗುತ್ತೆ. ನನ್ನ ಮಗ ಬದುಕಿ ಉಳಿತಾನೆ ಅಂತ. ಈ ಮಾತು ಕೇಳಿ ಸರೋಜಮ್ಮ ನಡುಗೆ ಹೋಗಿದ್ಲು. ಅವರು ಇಷ್ಟವಿಲ್ಲದ ಮನಸ್ಸಿನಿಂದಲೇ ಸಾವಿತ್ರಿನ ಕರೀತಾರೆ. ಸಾವಿತ್ರಿ ಆಕೆಯ ಮನೆಗೆ ಹೋಗಿ ಮಗುವಿನ ಪಕ್ಕದಲ್ಲೇ ಕುಳಿತುಕೊಂಡು ಆ ದೇವರನ್ನ ಕೇಳ್ಕೊಳ್ತಾ ಇದ್ಲು, ದೇವ್ರೆ, ಈ ಮಗುವನ್ನು ಬದುಕಿಸು. ಆ ತಾಯಿಗೆ ಇವನೊಬ್ಬನೇ ಮಗ ಅಂತ. ಕೇವಲ ಕೆಲವೇ ನಿಮಿಷಗಳಲ್ಲಿ ಆ ಮಗು ನಗು ನಗುತ್ತಾ ಎದ್ದು ಕುಳಿತುಕೊಂಡಿತ್ತು.
ಇದನ್ನು ನೋಡಿ ಆ ತಾಯಿ ಜೋರಾಗಿ ಅಳ್ತಾ ಇದ್ಲು. ಈಗ ಸರೋಜಮ್ಮ ಕೂಡ ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ಲು, ಬಹುಶಃ ತಪ್ಪು ಬಣ್ಣದ್ದಲ್ಲ, ನಮ್ಮ ದೃಷ್ಟಿಯದ್ದು ಅಂತ. ರವಿ ಆ ದಿನ ಒಂಟಿಯಾಗಿ ಮಾಡಿ ಮೇಲೆ ಕುಳಿತುಕೊಂಡಿದ್ದ. ಆ ಮುಖವನ್ನು, ಆ ಬಣ್ಣವನ್ನು ನೋಡಿ ಅವನಿಗೆ ಎಷ್ಟೊಂದು ದ್ವೇಷ ಅಂತ ಅವನು ನೆನಪಿಸಿಕೊಳ್ತಾ ಇದ್ದ. ಈಗ ಅದೇ ಬಣ್ಣ, ಅದೇ ಮುಖ ಜನರ ಆಧಾರವಾಗ್ಬಿಟ್ಟಿತ್ತು. ಆದರೆ ಅವನ ಅಹಂ ಈ ಸತ್ಯ ಒಪ್ಪಿಕೊಳ್ಳಲು ಬಿಡಲಿಲ್ಲ. ಒಂದು ವೇಳೆ ಇದು ಸತ್ಯವಾಗಿದ್ರೆ ಹೇಗೆ ಅಂತ ಅವನು ಅಂದುಕೊಳ್ತಾ ಇದ್ದ. ಇಲ್ಲ ಇಲ್ಲ, ಇವರು ಹೇಳ್ತಾ ಇರೋದು ಸತ್ಯವಾಗಿದ್ರೆ ಇದನ್ನು ಕೂಡ ಪರೀಕ್ಷೆ ಮಾಡಿ ನೋಡಿಯೇ ಬಿಡೋಣ ಅಂತ ಅವನು ಅಂದುಕೊಂಡು ಮಾರನೆಯ ದಿನ ಬೆಳಿಗ್ಗೆ ರವಿ ಊರಿನ ಎಲ್ಲ ಜನರನ್ನು ಒಟ್ಟುಗೂಡಿಸ್ತಾನೆ. ಅಲ್ಲಿ ಈಗ ಪಂಚಾಯಿತಿ ನಡೀತಾ ಇತ್ತು. ರವಿ ಈಗ ಎಷ್ಟೋ ಗರ್ವದಿಂದ ಹೇಳ್ತಾ ಇದ್ದ, ನನ್ನ ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಇದ್ದಾವೆ. ಊರಿನ ಜನರೆಲ್ಲರೂ ಹೇಳ್ತಾ ಇದ್ದಾರೆ ಇದೆಲ್ಲವೂ ಆ ಮಹಿಳೆಯಿಂದಲೇ ಅಂತ. ಈ ಜನರ ಮಾತು ಸತ್ಯವಾದ್ರೆ ಈ ದಿನ ಸತ್ಯ ಹೊರಗೆ ಬರಲೇಬೇಕು. ಸಾವಿತ್ರಿ ಒಂದು ಮೂಲೆಯಲ್ಲಿ ತಲೆ ಬಗ್ಗಿಸಿಕೊಂಡು ನಿಂತ್ಕೊಂಡಿದ್ಲು. ಅವಳ ಮುಖದಲ್ಲಿ ಈಗ ಯಾವುದೇ ರೀತಿಯ ಭಯ ಕಾಣಿಸ್ತಾ ಇರಲಿಲ್ಲ. ಸರೋಜಮ್ಮ ಕೂಡ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ರು. ಆದ್ರೆ ಅವರ ಕೈ ಕಾಲುಗಳು ಮಾತ್ರ ನಡುಗ್ತಾ ಇದ್ವು. ಪಂಚಾಯಿತಿಯಲ್ಲಿದ್ದ ಕೆಲವರು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಅದೃಷ್ಟ ಬಂದಿದ್ರೆ ಅದು ಖಂಡಿತ ಆ ದೇವರಿಂದ ಬಂದಿದೆ ಅಂತ. ಇನ್ನು ಕೆಲವರು ಹೇಳ್ತಾ ಇದ್ರು, ಇದೇನಾದರೂ ಮಾಟ ಮಂತ್ರ ಇರಬಹುದೇನೋ ಅಂತ. ರವಿ ಅವರ ಮಾತುಗಳನ್ನು ಕೇಳಿ ಈ ರೀತಿ ಹೇಳ್ತಾನೆ, ಈ ಹೆಂಗಸು ಪವಿತ್ರವಾದವಳಾದ್ರೆ ಈ ದಿನ ಇವಳ ಪ್ರಾರ್ಥನೆಯಿಂದ ಸತ್ಯ ಹೊರಬರಲಿ. ಎಲ್ಲರೂ ಈ ದಿನ ಆ ಬಂಜರು ಭೂಮಿಗೆ ಹೋಗೋಣ, ನಡೀರಿ. ಈಗ ಎಲ್ಲರೂ ಆ ಬಂಜರು ಭೂಮಿಗೆ ಹೋಗಿದ್ರು. ಎಷ್ಟೋ ವರ್ಷದಿಂದ ಆ ಭೂಮಿಯಲ್ಲಿ ಯಾವುದೇ ರೀತಿಯ ಒಂದೇ ಒಂದು ಫಸಲು ಕೂಡ ಬಂದಿರಲಿಲ್ಲ. ನೆಲವೆಲ್ಲ ಬಿಸಿಲಿನಿಂದ ಬಿರುಕು ಬಿಟ್ಟಿತ್ತು. ಆಕಾಶ ಸ್ವಚ್ಛವಾಗಿತ್ತು. ರವಿ ಕೋಪವಾಗಿ ಜೋರಾಗಿ ಹೇಳ್ತಾನೆ, ಇವಳ ಪ್ರಾರ್ಥನೆಯಲ್ಲಿ ಸತ್ಯವಿದ್ರೆ ಈಗಲೇ ಈ ಕ್ಷಣವೇ ಸತ್ಯ ಎಲ್ಲರ ಮುಂದೆ ಸಾಬೀತಾಗ್ಲೇಬೇಕು ಅಂತ. ಜನರೆಲ್ಲ ಸಾವಿತ್ರಿಯನ್ನೇ ನೋಡ್ತಾ ಇದ್ರು. ಸಾವಿತ್ರಿ ಆ ನೆಲದ ಮೇಲೆ ಕುಳಿತು, ದೇವರೇ, ನನ್ನಿಂದ ಯಾರಿಗಾದರೂ ಒಳ್ಳೆಯದು ಆಗಬೇಕು ಅಂತ ಇದ್ರೆ ನೀನೇ ಒಂದು ದಾರಿಯನ್ನು ತೋರಿಸ್ಬೇಕು ಅಂತ ಹೇಳಿ ಅವಳು ಸೈಲೆಂಟ್ ಆಗಿ ನಿಂತುಕೊಂಡಿದ್ಲು. ಇದನ್ನು ನೋಡಿ ಜನ ಎಲ್ಲ ಈಗ ನಗಲು ಶುರು ಮಾಡಿದ್ರು. ಆಗಲೇ ಇದ್ದಕ್ಕಿದ್ದ ಹಾಗೆ ಜೋರಾದ ಗಾಳಿ ಬೀಸೋದಕ್ಕೆ ಶುರುವಾಗಿತ್ತು. ತಿಳಿಯಾಗಿದ್ದ ಆಕಾಶದಲ್ಲಿ ಈಗ ಕಪ್ಪು ಕಾರ್ಮೋಡಗಳು ಕವಿದಿದ್ವು. ದೂರದಲ್ಲಿ ಗುಡುಗು ಮಿಂಚು ಶುರುವಾಗಿತ್ತು. ನೋಡುತ್ತಿದ್ದಂತೆ ಜೋರಾಗಿ ಮಳೆ ಕೂಡ ಶುರುವಾಗ್ಬಿಟ್ಟಿತ್ತು. ಆ ಬಂಜರು ಭೂಮಿಯಲ್ಲಿ ಮಳೆ ಹನಿಗಳು ಬೀಳ್ತಾ ಇದ್ವು. ಜನರೆಲ್ಲರೂ ಎಷ್ಟೋ ಆಶ್ಚರ್ಯವಾಗಿ ಬಿಟ್ಟ ಕಣ್ಣು ಬಿಟ್ಟಂತೆ ಇದೆಲ್ಲವನ್ನು ನೋಡ್ತಾ ಇದ್ರು. ರವಿಯ ಮುಖ ಮಾತ್ರ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಊರಿನ ಮುಖ್ಯಸ್ಥರು, ಹಿರಿಯರು ಹೇಳ್ತಾ ಇದ್ರು, ಇದು ಆಕಸ್ಮಿಕವಾಗಿ ಅಂತೂ ಅಲ್ಲ. ಆ ಪಂಚಾಯಿತಿಯಿಂದ ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟು ಹೋಗ್ತಾ ಇದ್ರು. ತುಂಬಾ ಬೇಗ ಈ ಮಾತು ಪೂರ್ತಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೂ ಹಬ್ಬಿಬಿಟ್ಟಿತು. ರವಿ ತಲೆ ಬಗ್ಗಿಸಿಕೊಂಡು ತನ್ನ ಮನೆಗೆ ವಾಪಸ್ ಬಂದು ಬಿಟ್ಟ. ಮೊಟ್ಟ ಮೊದಲ ಬಾರಿ ಅವನ ಮನಸ್ಸಿನಲ್ಲಿ ಈಗ ಭಯ ಆವರಿಸಿತ್ತು. ಯಾವ ಮಹಿಳೆಯನ್ನು ಅವನು ನೀಚವಾದ ಹೆಣ್ಣು ಅಂತ ಅಂದುಕೊಂಡಿದ್ದೋ ಅವಳು ಆ ದೇವರ ಮಗಳಾಗಿದ್ಲು. ಆದ್ರೆ ಇದನ್ನು ಒಪ್ಪಿಕೊಳ್ಳಲು ಅವನ ಮನಸ್ಸಿಗೆ ಮಾತ್ರ ಇನ್ನೂ ಇಷ್ಟವಿರಲಿಲ್ಲ. ಆ ರಾತ್ರಿ ರವಿ ಸಾವಿತ್ರಿಯ ಬಳಿ ಹೇಳ್ತಾನೆ, ನಿಜವಾಗಿಯೂ ನೀನು ಪವಿತ್ರವಾದ ಹೆಣ್ಣಾಗಿದ್ರೆ ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಈ ಮನೆ ಬಿಟ್ಟು ಹೊರಟೋಗ್ಬೇಕು. ನಮ್ಮ ಮನೆಯಿಂದ ಅದೃಷ್ಟ ಹೋಗ್ಲಿಲ್ಲ ಅಂದ್ರೆ ನಾನು ಅಂದುಕೊಳ್ತೀನಿ ನೀನು ಪವಿತ್ರವಾದವಳು ಅಂತ. ಸರೋಜಮ್ಮ ಕೋಪವಾಗಿ ಹೇಳ್ತಾರೆ, ಮಗ, ಅವಳನ್ನು ಓಡಿಸಬೇಡ ಅಂತ. ಆದ್ರೆ ರವಿ ತನ್ನ ಅಹಂನಲ್ಲಿ ಅವನು ಯಾರ ಮಾತನ್ನು ಕೇಳಲಿಲ್ಲ. ಸಾವಿತ್ರಿ ಯಾರ ಬಳಿಯೂ ಏನೂ ಕೇಳಲಿಲ್ಲ, ಏನೂ ಹೇಳಲೂ ಇಲ್ಲ. ಅವಳು ಕೇವಲ ಅವರಿಗೆ ಧನ್ಯವಾದಗಳನ್ನು ಹೇಳಿ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಆ ಮನೆಯನ್ನು ಬಿಟ್ಟು ಹೊರಟು ಹೋಗ್ತಾಳೆ. ಅವಳ ಮನಸ್ಸಿನಲ್ಲಿ ಯಾವುದೇ ರೀತಿಯ ಚಿಂತೆ ಇರಲಿಲ್ಲ, ಯಾವುದೇ ರೀತಿಯ ಕೋಪ ಕೂಡ ಇರಲಿಲ್ಲ. ಅವಳ ಕಣ್ಣುಗಳಲ್ಲಿ ನೀರು ಸಹ ಇರಲಿಲ್ಲ. ಕೇವಲ ಮೌನವಾಗಿ ಶಾಂತಿಯಿಂದ ಅಲ್ಲಿಂದ ಹೊರಟು ಹೋಗ್ತಾಳೆ. ಊರಿನವರೆಲ್ಲರೂ ನೋಡ್ತಾ ಇದ್ರು, ಆ ಕಪ್ಪು ಸೊಸೆ ಮನೆ ಬಿಟ್ಟು ಹೊರಟು ಹೋಗ್ತಾ ಇದ್ದಾಳೆ ಅಂತ. ರವಿ ಈಗಲೂ ಶಾಂತವಾಗಿ ಎಲ್ಲವನ್ನೂ ನೋಡ್ತಾ ಇದ್ದ. ಆ ದಿನ ಕೂಡ ಮಾಮೂಲಿಯ ದಿನವಾಗಿಯೇ ಇತ್ತು. ಮಳೆಯಿಂದಾಗಿ ಅವನ ಹೊಲದಲ್ಲಿ ಹಚ್ಚ ಹಸಿರಿನ ಪೈರು, ಅವನ ಬಾವಿಯಲ್ಲಿ ಸಿಹಿ ನೀರು ಎಲ್ಲವೂ ಹಾಗೆ ಉಳಿದಿತ್ತು. ಅವನ ಅದೃಷ್ಟವೇನೂ ಬದಲಾಗಲಿಲ್ಲ. ಅವನಿಗೆ ಈಗ ಅರ್ಥವಾಯಿತು, ತಪ್ಪು ಅವಳ ಮೈ ಬಣ್ಣದ್ದಲ್ಲ, ಅವನ ದೃಷ್ಟಿಯಲ್ಲಿ ಇತ್ತು ಅಂತ. ಆ ದಿನ ಸಾಯಂಕಾಲ ಅವನು ಜೀವನದಲ್ಲಿ ಮೊಟ್ಟ ಮೊದಲ ಬಾರಿ ಬರೀ ಕಾಲಿನಲ್ಲಿ ಸಾವಿತ್ರಿಯನ್ನು ಹುಡುಕುತ್ತಾ ಹೊರಟ.
ಅವನಿಗೆ ಈಗ ಚೆನ್ನಾಗಿ ಅರ್ಥವಾಗಿತ್ತು. ನಾನು ಯಾರನ್ನು ನನ್ನ ಶಿಕ್ಷೆ ಅಂದುಕೊಂಡಿದ್ನೋ ಅವಳೇ ನನ್ನ ಅದೃಷ್ಟ ಅಂತ. ಯಾವ ಮಹಿಳೆಯನ್ನು ಅವನು ಅವಮಾನ ಎಂದುಕೊಂಡು ಮನೆಯಿಂದ ಹೊರಹಾಕಿದ್ನೋ ಈ ದಿನ ಅದೇ ಮಹಿಳೆಯನ್ನು ಹುಡುಕುತ್ತಾ ಹೊರಟಿದ್ದ. ಸೂರ್ಯ ಮುಳುಗಿದ್ದ. ರಾತ್ರಿಯಾಗಿತ್ತು. ಆದರೆ ರವಿಯ ಕಣ್ಣುಗಳಿಗೆ ಮಾತ್ರ ನಿದ್ದೆ ಹತ್ತಲಿಲ್ಲ. ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವನು ತನ್ನ ಹೆಂಡತಿಯನ್ನು ಹುಡುಕಾಡ್ತಾ ಇದ್ದ. ಅವನು ಈಗ ಊರಿನ ಪ್ರತಿಯೊಬ್ಬರನ್ನು ಕೇಳ್ತಾ ಇದ್ದ, ನೀವು ನನ್ನ ಸಾವಿತ್ರಿಯನ್ನು ನೋಡಿದ್ರಾ ಅಂತ. ಕೆಲವರು ಹೇಳ್ತಾ ಇದ್ರು ಹಾಗೆ ಆ ಹಳೆಯ ಸ್ಮಶಾನದ ಕಡೆ ಹೋಗ್ತಾ ಇದ್ಲು ಅಂತ. ಇನ್ನು ಕೆಲವರು ಹೇಳ್ತಾ ಇದ್ರು ನದಿಯ ಕಡೆ ಹೋದಂಗೆ ನೋಡಿದ್ವಿ ಅಂತ. ಅವರ ಮಾತುಗಳನ್ನು ಕೇಳಿ ಅವನು ಎಲ್ಲ ಕಡೆ ಓಡಿ ಓಡಿ ಹೋಗಿ ಹುಡುಕಾಡ್ತಾ ಇದ್ದ. ಸಾವಿತ್ರಿ ಆ ಊರಿನಿಂದ ತುಂಬಾ ದೂರ ಒಂದು ಬಯಲು ಪ್ರದೇಶದಲ್ಲಿ ಒಂಟಿಯಾಗಿ ಕುಳಿತುಕೊಂಡಿದ್ಲು. ಅವಳು ನೋಡಲು ತುಂಬಾ ಕಪ್ಪಗಿದ್ರು ಅವಳ ಮುಖದಲ್ಲಿ ಎಷ್ಟೋ ಶಾಂತಿ ಇತ್ತು. ಅವಳು ಆಕಾಶವನ್ನು ನೋಡಿ ಹೇಳ್ತಾ ಇದ್ಲು, ದೇವ್ರೆ, ನಾನು ಎಷ್ಟೋ ತಾಳ್ಮೆಯಿಂದ ಇದ್ದೆ. ನೀನು ನನಗೆ ಏನೇ ಕೊಟ್ಟರೂ, ಯಾವ ದಾರಿಯನ್ನೇ ತೋರಿಸಿದ್ರು ನಾನು ಅದನ್ನು ಸ್ವೀಕರಿಸುತ್ತೇನೆ ಅಂತ ಪ್ರಾರ್ಥಿಸ್ತಾ ಇದ್ಲು. ಅದೇ ಸಮಯಕ್ಕೆ ರವಿ ಅಲ್ಲಿಗೆ ಬರ್ತಾನೆ. ಸಾವಿತ್ರಿಯನ್ನು ನೋಡಿ ಅವನು ಅಲ್ಲೇ ಕುಸಿದು ಬೀಳ್ತಾನೆ. ಮೊಟ್ಟ ಮೊದಲ ಬಾರಿಗೆ ರವಿಯ ಕಣ್ಣುಗಳಿಂದ ನೀರು ಬೀಳ್ತಾ ಇತ್ತು. ಅವನು ನಡುಗುವ ಧ್ವನಿಯಲ್ಲೇ ಹೇಳ್ತಾನೆ, ಸಾವಿತ್ರಿ, ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನನ್ನು ನಿನ್ನ ಬಣ್ಣದಿಂದ ಗುರುತಿಸಿದೆ, ನಿನ್ನ ಹೃದಯದಿಂದ ಅಲ್ಲ. ಸಾವಿತ್ರಿ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ಲು. ಅವಳು ಏನೂ ಮಾತನಾಡಲಿಲ್ಲ. ಅವಳ ಮೌನ ಅವನಿಂದ ಸಹಿಸಿಕೊಳ್ಳಲಾಗಲಿಲ್ಲ. ನೋಡು ಸಾವಿತ್ರಿ, ಒಂದು ವೇಳೆ ನೀನು ನನ್ನನ್ನು ಕ್ಷಮಿಸಿ ನನ್ನ ಜೊತೆ ಬರ್ದೇ ಇದ್ರೆ ನಾನು ಕೂಡ ಮನೆಗೆ ಹೋಗೋದಿಲ್ಲ ಅಂತ ಹಠ ಮಾಡ್ತಾನೆ. ತನ್ನ ಹೆಂಡತಿಯ ಮನವೊಲಿಸಿ ಅವಳನ್ನು ತನ್ನ ಜೊತೆ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಅಂದಿನಿಂದ ಸಾವಿತ್ರಿಯ ಜೀವನವೇ ಬದಲಾಗಿ ಹೋಯಿತು. ಆ ಮನೆಯಲ್ಲಿ ಜನರ ಮನಸ್ಸಿನಲ್ಲಿ ಅವಳ ಮೇಲೆ ಈಗ ಪ್ರೀತಿ ಮತ್ತು ಗೌರವ ಇತ್ತು. ಅವಳನ್ನು ಈಗ ಕಪ್ಪು ಮುಖದವಳೆ ಅಂತ ಯಾರೂ ಕರಿತಾ ಇರಲಿಲ್ಲ. ಎಲ್ಲರೂ ಎಷ್ಟೋ ಗೌರವವಾಗಿ ನೋಡ್ತಾ ಇದ್ರು. ಊರಿನವರು ಕೂಡ ಅವಳನ್ನು ಎಷ್ಟೋ ಗೌರವಿಸುತ್ತಾ ನಮ್ಮ ಊರಿಗೆ ನಮಗಾಗಿ ಬಂದ ಅದೃಷ್ಟ ಅಂತ ಅಂದುಕೊಂಡ್ರು. ರವಿ ಸಾವಿತ್ರಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾನೆ. ಸಾವಿತ್ರಿ ಈಗ ಆ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ಲು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.